ಇಲ್ಲೋಡಕ್ಕ, ನಾನಂತೂ ಏನೂ ಹೇಳೋಕ್ಕಾಗಲ್ಲಮ್ಮ. ನೀನು ಅವರು ಇಷ್ಟಪಟ್ಟು ಅವ್ರೇನೋ ಒಳಗೆ ಬಿಡ್ಕೊಂಡ್ರೆ ಹೋಗಿ ಅವ್ರ ಜೊತೆಗೆ ಇರು. ನಾನಂತೂ ಏನೂ ಹೇಳೋಕ್ಕಾಗಲ್ಲ. ನಿನ್ನ ಬಗ್ಗೆ ಅಂತ ನಾನು ಏನು ಮಾತಾಡೋಕ್ಕಾಗಲ್ಲ ಕಣೆ ಅಕ್ಕ. ನೋಡಿ ಹೇಳಿರ್ತೀನಿ, ಹೋಗಿ ನೀನು ಅವ್ರನ್ನ ಕೇಳ್ಕೊಂಡು ಇರು, ಸರಿನಾ? ಯಾರು ಆಗಲ್ಲ, ಕಷ್ಟಕ್ಕೆ ತವ್ರ ಮನೆ ಐತೆ ಅಂತಾರೆ. ತವ್ರ ಮನೆನೂ ಆಗಲ್ಲ, ಯಾವ ಮನೆನೂ ಆಗಲ್ಲ. ಕಷ್ಟಕ್ಕೆ ನಾವೆಲ್ಲ ಸೆನಕ್ಕಿದ್ರೆ, ಹೆಣ್ಮಕ್ಳ ಜೀವನ ಎಲ್ಲ ಸೆನಕ್ಕಿದ್ರೆ. ನನ್ನ ಗಂಡ ಅಂತನಾಗಿರೋದಕ್ಕೆ ನಾನು ಇವತ್ತು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ. ಅವನೇನು ಒಳ್ಳೆನಾಗಿದ್ರೆ ನಾನು ಇಂಥವೆಲ್ಲ ಅನುಭವಿಸ್ತಾ ಇರಲಿಲ್ಲ. ಇಂಥ ಮಾತಾಡೋಕ್ಕೆ ನನಗೆ ಹೊಟ್ಟೆ ಉರಿಯೋದು. ಆ ಮಾಮಿಗೆ ಏನಾಗೈತಿ? ಗನ್ವಾಗ ನೋಡ್ಕೊಂಬತ್ತಿ, ಆ ಮಾಮಿನ ಕುಡಿಯೋದಲ್ಲ ತಿಂಬೋದಲ್ಲ, ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ? ಆ ಮಾಮನ ಬಗ್ಗೆ ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ಮಾತಾಡಬೇಡ. ಮಾಮಿ ಎಷ್ಟು ಒಳ್ಳೆದಂತ ನನಗೆ ಗೊತ್ತೈತೆ. ಅಯ್ಯೋ ಕುಡಿಯರ್ತ ತಿಂಬರ್ತಕ್ಕ ಯಾಕ್ಬೋದು ಅಂತ ಕುಯ್ದು ಬುದ್ಧಿ ಇರೋರ್ತಾಗ ಕತೆ ಹಾಕೋಕ್ಕಾಗಲ್ಲ. ಕುಯ್ಕ ನಿಮ್ಮ ಮಾಮ ಕುಯ್ಕ ಕಣೋ, ನಿಮ್ಮ ಮಾಮ ಕುಯ್ಕ. ನನ್ನ ಕಷ್ಟ ಸುಖ ನೋಡಲ್ವೇನೋ ನೀನು? ನೋಡಲ್ವೇನೋ? ನಾನು ಹೋಗ್ತೀನಿ ದೇವರಾಣಗೂ, ನಾನು ಇರಲ್ಲ ಕಣೋ. ನಾನು ಇರಲ್ಲ. ನಾನು ಏನಾರ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಾನು ಸುಮ್ಮನೆ ಇರಲ್ಲ. ನೀನು ಇರಲ್ಲ, ಏನಾರ ಮಾಡ್ಕೊಂಡು ಸತ್ತು ಬಿಡ್ತೀನಿ ನಾನು. ಏನೇ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಬಂದು ನಮ್ಗೆ ಯಾಕೆ ಟೆನ್ಷನ್ ಕೊಡ್ತೀಯಮ್ಮ ತಾಯಿ ನೀನು? ಸುಮ್ಮನೆ ಇಲ್ಲಿ ನೋಡು, ಅವ್ರು ಒಪ್ಪಿ ಒಳಗೆ ಬಿಡ್ಕೊಂಡ್ರೆ ಹೋಗಿರು, ಇಲ್ಲಾಂದ್ರೆ ಕೂಲಿ ಮಾಡ್ಕೊಂಡು ತಿನ್ನೆ. ಈ ಕಾಲದಾಗ ಏನು ಕೂಲಿ ಮಾಡ್ಕೊಂಡು ತಿನ್ಬೋದು? ಏನು ಗಂಡನ ಕಟ್ಕೊಂಡೆ ಸಂಸಾರ ಮಾಡ್ಬೇಕಂಬದೇನಿಲ್ವಲ್ಲಿ? ಇರೋದೊಂದು ಪಿಳ್ಳೆನೂ ಅವರೇ ಸಾಕ್ತಾರೆ. ಎಂಥ ಚೆನ್ನಾಗಿ ಬಂಗಾರದಂಗೆ ಪಿಳ್ಳೆ ಅಲ್ಲೇ ಉಣ್ಕೊಂಡು ತಿನ್ಕೊಂಡು ಅಲ್ಲೇ ಓದ್ಕೊಂಡು ಬರ್ಕೊಂಡು ಐತೆ ಸ್ಕೂಲಿಗೆ ಕಳಿಸ್ತಾರೆ. ನೀನು ಸುಮ್ಮನೆ ಕೂಲಿ ಮಾಡ್ಕೊಂಡು ತಿನ್ನು ನೀನು ಒಬ್ಳಿಗೆ. ಅವಾಗ ನಾನು ನಿಮ್ಮ ಅಪ್ಪ ಇಲ್ದಲೆ ನಾನು ಕೂಲಿ ಹೋಗಿ ನಿಮ್ಮ ಮೂವರನ್ನೆಲ್ಲ ಸಾಕಲಿಲ್ಲ. ನಿಮ್ಮ 3 ಜನ ಹೆಣ್ಮಕ್ಳು ಇವನು ಎಲ್ಲ ಮುದೆ ಮಾಡಿರೋದು ಏಟು ಖರ್ಚು ಮನೆಯಾಗೆ ಕೂಲಿ ಮಾಡಿ ಸಾಕಿದ್ದೀನಿ ನಮ್ಮ. ನಿಮ್ಮನ್ನೆಲ್ಲ ಕೂಲಿ ಮಾಡಿ ಸಾಕಿ ನಾನು ಇಷ್ಟಿದ್ದಾರನ್ನ ಎಷ್ಟು ದೊಡ್ಡವ್ರು ಮಾಡಿದ್ದು. ನಿಮ್ಮಪ್ಪ ಎಲ್ಲ ಸತ್ತಾಗ ನೀವೆಲ್ಲ ಸಣ್ಣರು. ಅವಾಗಿಂದ ಕೂಲಿ ಮಾಡಿ ಸಾಕಿದ್ದೀನಲ್ಲ. ಬಟ್ಕು ಅವಾಗಿನ ಕಷ್ಟ ಗೊತ್ತೇ? ಅವಾಗ ಎಷ್ಟು ಕಷ್ಟ ಅಂತ ಕಷ್ಟ ಕಾಲದಾಗ ಸಾಕಿದ್ದೀನಿ. ಹೋಗಿ ದುಡ್ಕೊಂಡು ತಿನ್ನು. ನೀನೊಬ್ಳಿಗೆ ದುಡ್ಕ, ಕೂಲಿ ಹೋಗು, ದುಡ್ಕ ಸಾಕು. ವಾರದಾಗೆ 4 ದಿನ ಹೋದ್ರೂ ಏಟ ದುಡ್ಡಾಗುತ್ತೆ. 250-300 ರೂಪಾಯಿ ಕೂಲಿ. ಹೋದ್ರೂ ಸಾಕಪ್ಪ, 2000 ರೂಪಾಯಿ ಆಗುತ್ತೆ. 4 ದಿನ ಹೋದ್ರೂ ಸಾಕು, 250 ಅಂದ್ರೂ 4 ದಿನ ಆಗುತ್ತಲ್ಲ. 4 ದಿನ ಹೋಗ್ಬಿಟ್ರೆ 4 ದಿನ ಆರಾಮಾಗಿರ್ಬೋದು. ಆರಾಮಾಗಿ ಇತ್ಕೊಂಡು ಹೋಗ್ಬೋದು ನೀನು ಏನಕ್ಕೆ. ನಿನಗೇನು ಮನೆ ಸುಗಣ, ನೀನು ಬದುಕು ಮಾಡಲ್ಲ. ಮೇನು ನಿನ್ನ ಒಂದಿಟ್ಟು ಜಂಬ ಐತೆ. ನೀನು ಬಿಟ್ಟರೆ ಮಾತ್ರ ಉದ್ಧಾರ ಆಗ್ತಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀನು ಉದ್ಧಾರ ಆಗಲ್ಲ. ಎಲ್ಲ ನನ್ನೆಂಬದು ಯಾಕಪ್ಪ ನನ್ನ ಮಗಳನ್ನ ಬಿಟ್ಟು ನೀ ಯಾಕೆ ಹಿಂಗಿದೆಯಾ ಅಂತ ಹೇಳಿ ಬಂದೆ ನಾಯಪ್ಪ. ನೀನು ಕೇಳಂಗಿಲ್ಲ. ಎಲ್ಲ ನನ್ನೆಂಬದು, ಎಲ್ಲ ನನ್ನೆಂಬದು. ನಾನೇನಂತ ಮಾಡಬಾರ್ದು, ತಪ್ಪು ಮಾಡಿದ್ದೀನಿ ಎಮ್ಮಂಗೆ. ಎಲ್ಲ ಬರೀ ನನ್ನೆ ಅಂದ್ರೆ ನಾನು ಎಲ್ಲಿಗೆ ಹೋಗಲಿ ಹೇಳು? ಎಲ್ಲ ನನ್ನ ಎಂಬ್ತೀರ, ಎಲ್ಲ ನನ್ನ ಎಂಬ್ತೀರ. ನಾನಂತೂ ಇರಲ್ಲ, ನಾನಿರಲ್ಲ ತೆಗಿ, ನಾನು ಹೋಗ್ತೀನಿ. ಬಿಡು ಸುಗುಣ, ಹಂಗೆಲ್ಲ ಹೋಗ್ಬೇಡ. ಏನಾಗಲ್ಲ, ಸುಮ್ಮನಿರು. ಇಲ್ಲಿ ನೋಡಿ, ಸತ್ತರ ಮನೆಗೆ ಯಾರು ಕೆಟ್ಟರು ಅಂದ್ರೆ ಸತ್ತರ ಕೆಟ್ಟರು ಅಂತಾರೆ. ಇದ್ದು ಸಾಧಿಸ್ಬೇಕು, ಇದ್ದು ತೋರಿಸ್ಬೇಕು. ಸುಮ್ಮನೆ ಹಿಂಗೆ ನಾನು ಸಾಯ್ತೀನಿ ಹಂಗೆ ಅಂದರೆ ಅಷ್ಟೇ ಅವ್ರು ಹೋಗೋದೇನೆ. ಯಾರಿನ್ನೇನು ಎಷ್ಟು ಹೇಳ್ತಾರೆ, ಎಷ್ಟು ಮಾತಾಡ್ತಾರೆ ಅಷ್ಟೇ. ಇವಾಗ ಯಾರು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ತಲೆ ಕೆಡಿಸ್ಕೊಂಬಿದ್ರು ಒಟ್ಟು. ನಾನು ಹೋಗ್ತೀನಿ, ನಾನು ಇರಲ್ಲ. ನಾನು ಹೋಗ್ತೀನಿ. ನೀನನ್ನ ಮಾಡ್ಕೊಂತೀನಿ ಹೋಗಿ. ಸುಗುಣ ಬಾರಮ್ಮಿಲಿ, ಬಾರೇ. ಬಾ ಇಲ್ಲಿ ನಿಲ್ಲಮ್ಮ, ಬಾ. ಅವಳ್ದು ಯಾವಾಗಲೂ ಇದ್ದಿದ್ದೆ ಕತೆ. ಅವಳು ಇವಾಗ ಇದ್ರು ಒಂದೇ ಇಲ್ದಿದ್ರು ಒಂದೇ ಅಂತಾರೆ. ಬಿಡತ್ತ ಸೋತ್ರ ಸಾಯಿಲ್ ಹೇಳು ಅಂತೇಳಿ ಸುಮ್ಮನೆ ಆಗ್ತಾರೆ. ಇವಾಗ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಅವ್ರ ಮನೆಯಾಗೇನೇನು. ಇವಳು ಅಂತ ಮಾಡಿ ಕಣೆ, ಯಾರು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಬಿಡತ್ತ ಏನಾರ ಮಾಡ್ಕೊಂಬ್ಲೇಳು ಅಂತಾರೆ. ಹೆಂಗನಾಗ್ಲಿ ಕರ್ಕೊಂಬರೋದ್ರಿ. ಸುಮ್ಮನಿರಕ್ಕ, ಯಾಕನಿಲ್ಲಕ್ಕ, ಇವಾಗ ಹೇಳಿ ಬಿಟ್ಟು ಬರ್ಬೋದು. ಅಲ್ಲಿ ಇವಾಗ 2 ಸೊಸೆರು ಇದ್ದಾರೆ. ಅವ್ರಿಬ್ರಲ್ಗೂ ತಂದಿಕ್ಕಿ ಏನನವನ್ ಮಾಡಿ ಏನನವನ್ ಕಿತಾಪತಿ ಆದರೆ ನಮಗೂ ಬಿಟ್ಟು ಬಂದವ್ರಿಗೂ ಮರ್ಯಾದಿರಲ್ಲ, ದೇವರಾಣಗೂ ಮರ್ಯಾದಿರಲ್ಲ. ಯಾಕನಿಲ್ಲಕ್ಕ, ನೀನೇನೇನೋ ನಮ್ಮ ಸುಗುಣಕ್ಕನ ಬಗ್ಗೆ ನನಗೆ ಹೇಳೋಕ್ಕೆ ಒಂಥರ ಬೇಜಾರಾಗುತ್ತೆ. ನಾನು ಇವ್ರ ಬಗ್ಗೆನೋ ತಲೆ ಕೆಡಿಸ್ಕೊಂಡು ನನಗೆ ಯಾಕಂದ್ರೆ ಬೇಜಾರಾಗ್ಬಿಡುತ್ತೆ. ನೀನೇನೋ ಇರೋನಪ್ತಮ್ಮ ಹಿಂಗಂತಾನೆ ನೋಡಪ್ಪ ಅಂತ ನೀನು ನಾನು ಬೈಕೊಂಡ್ರು ಪರವಾಗಿಲ್ಲ. ಇವತ್ತು ನನಗೆ ಎಷ್ಟು ಇವರಿಂದ ಅವಮಾನ ಪಟ್ಕೊಂಡಿದ್ದೀನಿ, ಎಷ್ಟು ಅವಮಾನ ಸಹಿಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ನಾನು ಇಲ್ಲೋಡು ನಿಧಾನಸ್ತಾ ಆಗತ್ತೆ, ನಾನು ಸಹಿಸ್ಕೊಂಡಿದ್ದೀನಿ. ಬೇರೆ ಯಾರೇ ಆಗಿದ್ರು ಇವ್ರು ಹಿಂಗೆ ಮಾಡೋದಕ್ಕೆ ಸಹಿಸ್ಕೊಂತ ಇರಲಿಲ್ಲ. ನನಗೆ ಇವ್ರದ್ದೇ ಟೆನ್ಷನ್ ಅಕ್ಕ. ನೀನು ಹೇಳೋದು ನಿಜಾನೇ. ಅಂದರೆ ಈ ಸುಗುಣ ಏನಾನ ಒಂದು ಮಾಡಿದಾಗ ತಿರುಗಿಸಿಗ ಅವಳು ಒಳ್ಳೆ ಮಾತಿಗೆ ಹೇಳಿರೋರ್ದು ಕಮಲ್ಲ. ಇವಾಗ ನೀವು ಹೇಳ್ಬಿಟ್ಟು ಬರ್ಬೋದು. ಆಮೇಲೆ ಏನೋ ಒಂದು ಆದಾಗ ಈಗಳಪ್ಪ ಹಿಂಗೆ ಹೇಳಿದ್ದ ಅವ್ರ ತಮ್ಮ ಅಂತಾರೆ. ಯಾಕಲ್ವಿ? ಸುಮ್ಮನಿರೋದ್ರೆ ಆಯ್ಕೆ ಮಂಗಕ್ಕೆ. ಆಮೇಲೆ ಏನಾನ ಮಾಡ್ಕೊಂಡು ಆಮೇಲೆ ಈಗ ನಾವು ಹೋದ್ರೆ ಬಿಡಾತ, ನಮಗೂ ಸಾಕಾಗೈತತ್ತೆ. ಏನಾನ ಮಾಡ್ಕೊಂಡು ನಾಳಾಗ ಹೋಗ್ಲಿ ನಾವು ಅಲ್ಲಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನಾವೀಗ ಅಮ್ಮ ನಮ್ಗೆ ಎಲ್ಲೇದೆಲ್ಲ ತಕ್ಕ ನಮ್ಗೆ ಇರೋಳು, ನಾವು ಎಲ್ಲೇದೆಲ್ಲ ತಕ್ಕ ಅಯ್ಯಮ್ಮ ನಮ್ಗೆ ಅಲ್ಲೇ ಸಾಕಾಗೈತಿ. ಏನಾನ ಮಾಡ್ಕೊಂಡು ನಾಳಾಗ ಹೋಗ್ಲಿ.
ನಾ ಮಾತಾಡ್ಸೋಕ್ಕೆ ಹೋಗಲ್ಲ ನಮ್ಮ ಚಿಕ್ಕಪ್ಪ ಮಾತಾಡ್ಸಿದ್ರೆ ನಮ್ಮ ಚಿಕ್ಕಪ್ಪ ನಾನು ಮಾತಾಡ್ಸಲ್ಲ ಹೇಳೈತೆ ಫೋನ್ ಮಾಡಿ ನೀನೇನ ಮಾತಾಡ್ಸಿದ್ಯಾ ನೀನೇನ ಅವಳ ಮನೆಗೆ ಬಿಟ್ಕೊಂಡಿದ್ಯಾ ಅಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ಋತು ಅಂತ ಹೇಳೈತೆ ನಮ್ಮ ಚಿಕ್ಕಪ್ಪನಿಗೆ ಭಾಳ ಸಿಟ್ಟು ಎಮ್ಮನ ಮೇಲೆ ನಮ್ಮ ಚಿಕ್ಕಪ್ಪನ ಕಡೆಗೆ ಅದು ಫೋನ್ ಮಾಡಿ ಬೆಳಗ್ಗೆ ಗಲಾಟೆ ಮಾಡ್ತಾ ಐತಿ ನೋಡು ಏನೇನು ಋತು ನೀನೇನ ಮನೆಗೆ ಬಿಟ್ಕೊಂಡು ನೋಡಿ ಏನಿಲ್ಲ ನೀನೇನ ಮಾತಾಡ್ಸ್ಕೊಂಡಿಲ್ಲ ಏನಾನ ಹೇಳಕ್ಕೆ ಬಾ ನೋಡು ನಿನ್ಗೇನಿಲ್ಲ ಅಂತೇಳಿ ನಮ್ಮ ಚಿಕ್ಕಪ್ಪ ಏನು ರೇಗಾಡ್ತಾ ಐತಿ ಅದಕ್ಕೆ ನಾನು ಇಲ್ಲ ಕಣ್ ಚಿಕ್ಕಪ್ಪ ನಾನೇನು ಮಾತಾಡ್ಸಕ್ಕೆ ಹೋಗಿಲ್ಲ ನಾನೇನು ಹೇಳಕ್ಕೆ ಹೋಗಿಲ್ಲ ಅವ್ರ ತಮ್ಮಂತ ಕೇಳ್ಕೊಂಡು ಹೋಗಿ ಬಂದವ್ರೆ ಅವ್ರ ತಮ್ಮಂತ ಕೇಳ್ಕೊಂಬ್ಲೇಳು ಈಗ ತಮ್ಮಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಅವರು ಬಂದವ್ರೆ ಹೋಗ್ತಾರೆ ನಾನು ಏನು ತಲೆ ಕೆಡಿಸ್ಕೊಂಬಲ್ಲ ಅಂತ ನಾನು ಹೇಳೀನಿ ನಾನು ನಮ್ಮ ಚಿಕ್ಕಪ್ಪಗೆ ಬೆಲೆ ಕೊಡ್ತೀನಿ ನಾನು ಇವ್ರಿಗೆ ಬೆಲೆ ಕೊಡಲ್ಲ ನನಗೆ ನಮ್ಮ ಚಿಕ್ಕಪ್ಪ ಬೇಕು ಇವ್ರನ್ನ ಮಾತಾಡ್ಸಿರ ಅವ್ರಿಗೆ ಸಿಟ್ಟು ಇವ್ರನ್ನ ಮಾತಾಡ್ಸಿರ ಅವ್ರಿಗೂ ಇವ್ರಿಗೂ ಅಯ್ಯೋ ಭಾಳ ಇದಮ್ಮ ತಾಯಿ ಅಂದ್ರೆ ನಿಮ್ಮ ಚಿಕ್ಕಪ್ಪ ಒಳ್ಳೆಯ ಹೇಳಮ್ಮ ನಿಮ್ಮ ಚಿಕ್ಕಪ್ಪ ಹೇಳ್ದಂಗೆ ಕೇಳು ಇವಳು ಇಲ್ದೆ ಹೇಳ್ದಂಗೆ ಏನು ಕೇಳಕ್ಕೆ ಹೋಗ್ಬೇಡ ಸುಮ್ಮನೆ ಯಾಕಿಲ್ಲದೆಲ್ಲ ಸಮಸ್ಯೆಗಳು ಮಾಡ್ಕೊಂಡು ಅಷ್ಟೇ ಸುಮ್ಮನೆ ನಿಮ್ಮ ಚಿಕ್ಕಪ್ಪ ಹೇಳ್ದಂಗೆ ಕೇಳ್ಕೊಂಡಿರು ನಾನು ಅಷ್ಟೇ ಕಣಕ್ಕ ನನಗೆ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಇರೇ ಮುಖ್ಯ ಯಾಕಂದ್ರೆ ಅವ್ರು ಇವತ್ತು ಯಾರೇನು ಅನ್ಯಾಯ ಮಾಡಿಲ್ಲ ನಮ್ಮ ಚಿಕ್ಕಪ್ಪಿಗ ತಪ್ಪು ಮಾಡೈತೆ ಇಲ್ಲ ಅಂತಲ್ಲ ನಾನು ಇವತ್ತು ದೊಡ್ಡದಾಗಿ ಏನು ಹೇಳ್ಕೊಂತಿಲ್ಲ ನಮ್ಮ ಚಿಕ್ಕಪ್ಪನ ಬಗ್ಗೆ ಆದ್ರೂ ಇವತ್ತು ನಮ್ಮ ಚಿಕ್ಕಪ್ಪನೇ ಬೇಕು ನನಗೆ ನನ್ನ ಚಿಕ್ಕಪ್ಪನೇ ಇವತ್ತು ನನಗೆ ಇವತ್ತು ಇಷ್ಟು ಕಷ್ಟದಲ್ಲಿ ನಮಗೆಲ್ಲ ಒಳ್ಳೇದು ಮಾಡಿಕೊಟ್ಟೈತೆ ಅಂದರೆ ನಮ್ಮ ಚಿಕ್ಕಪ್ಪನೇ ಇವ್ರು ಎಷ್ಟು ಕೆಟ್ಟದ್ದು ಬಯಸ್ತಾರೆ ಗೊತ್ತಾ ಆಸ್ತಿ ಕೊಟ್ಟವ್ರೆ ಅದಕ್ಕೆ ಇದಕ್ಕೂ ಅಂತಲ್ಲ ಏನೇ ಅಂದರೂ ನಮ್ಮ ಚಿಕ್ಕಪ್ಪ ನಾನು ತುಂಬ ಇಷ್ಟಪಡುತ್ತೆ ಅದಕ್ಕೋಸ್ಕರ ಅಷ್ಟೇ ಅಷ್ಟು ಬಿಟ್ಟರೆ ನಾನೇನು ಆಸ್ತಿಗೋಸ್ಕರ ನಮ್ಮ ಚಿಕ್ಕಪ್ಪನ ಆಸ್ತಿ ಐತೆ ಅನ್ನೋದಕ್ಕೋಸ್ಕರ ನಾನು ಏನೂ ಇದಿಲ್ಲ ನಮ್ಮ ಚಿಕ್ಕಪ್ಪ ನನಗೆ ಗೊತ್ತೇ ನಮ್ಮ ಚಿಕ್ಕಪ್ಪ ಬೇಕು ಕಣಕ್ಕ ನಾನು ನಮ್ಮ ಚಿಕ್ಕಪ್ಪ ಹೇಳ್ದಂಗೆ ಕೇಳೋದು ನಾನು ಮಾತಾಡ್ಸಕ್ಕೆ ಹೋಗಲ್ಲ ನಾನೇನು ಹೇಳೋಕೆ ಹೋಗಲ್ಲ ಸರಿ ಆಯ್ತು ಬಿಡು, ಏನು ಹೇಳ್ಬೇಡ. ಇವಾಗ ಎಲ್ಗೋದ್ರು ನೋಡೋಣ ಇಲ್ಗ ಓದ್ತು ನಾಳೆ ಮನಸ್ಸು ತಡಿಯಲ್ಲ. ಸುಮ್ಮನಿರು ಎಲ್ಲೂ ಹೋಗಲ್ಲ ಅವಳು ಊರಿಗೆ ಹೋಗ್ತಾಳೆ ಸುಮ್ಕಿರೋ ಅವಳು ಇಲ್ಲಳು ಅವಳು ಅಂತ ಗಟ್ಟಿ ಮನಸ್ಸು ಯಾರಿಗೂ ಇಲ್ಲ ನಮ್ಮ ಸಗುಣ ನೋಟು ಅವಳಿಗೆ ಹೇಳಿದ್ರು ಅರ್ಥ ಮಲ್ಕೊಂಡಿತ್ತು ನಮಗಂತೂ ಯಪ್ಪ ಬೇಡ ಕಣಮ್ಮ ತಾಯಿ ಹೆಣ್ಣು ಹುಡುಗರು ಸವಾಸ ಅಯ್ಯೋ ಸೆನೆ ಜನ ಹೆಣ್ಣು ಹುಡುಗರು ಇದ್ರೆ ಬರೀ ಇದೆ ಕಣೆ ಬರೀ ಆ ಹುಡುಗರು ನೋಡ ಈಗ ಸೆನೆ ಜನ ಹೆಣ್ಣು ಹುಡುಗರು ಇದ್ದೀಗ ಒಬ್ಬ ತಮ್ಮಿದ್ರೆ ಹಿಂಗೈ ಅನ್ಬೇಕು ನೋಡು ಹಿಂಗೈ ಅನ್ಬೇಕು ಕಣಮ್ಮ ಹಿಂಗೈ ಅನ್ಬೇಕು ಇವನೊಬ್ಬನ ಸಾರು ಅಯ್ಯ ಅನ್ನಿಸ್ತಾರೆ ನನ್ನ ಮಗನ ಹೋಗತ್ತ ಅಯ್ಯ ಅನ್ನಿಸ್ಬಾರ್ದು ತಮ್ಮಗೆ ನೆಮ್ಮದಿ ಎಂಬತ್ತು ಕೊಡಬೇಕು ಬರೀ ಅವ್ರದ್ದೇ ನೋಡ್ತಾ ಕುಕ್ಕಮಕ್ಕಾಗುತ್ತೆ ಅಮ್ಮ ತಾಯಿ ನಾನಂತ ಹೆಣ್ಣು ಹುಡುಗರು ಕಾಲದಾಗೆ ಎದ್ದಿದ್ದೀನಿ ಅಂದರೆ ಬೋಲ್ ಅಯ್ಯಂದಿದ್ದೀನಿ ಕಣೇನಿಲ್ಲಮ್ಮ ಥೂ ಎಲ್ಲ ಅಯ್ಯೋ ಬೋಲ್ ಅಯ್ಯಂದಿದ್ದೀನಮ್ಮ ತಾಯಿ ಅಯ್ಯೋ ಬಡವ್ರ ಮನೆ ಮಾತ್ರ ಹೆಣ್ಣು ಮಕ್ಕಳು ಹುಟ್ಟಬಾರ್ದು ಅನ್ನಿಸ್ಬಿಡ್ತು ನನಗೆ ನಾನು ಇರ್ತಾರೆ ಕಣತೆ ನಮ್ಮ ಮನೆಯಾಗೆ ಇವಾಗ ನಮ್ಮ ವರ್ಷಿತತ್ತೆ ಅವರೆಲ್ಲ ಇದ್ದಾರಲ್ಲ ಅವ್ರು 4 ಜನ ಇದ್ದಾರೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಹೇಳು ಏನೇ ಅಂದ್ರೆ ಎಷ್ಟು ಜನ ಇದ್ದಾರೆ ಅಂದ್ರೆ ಬಂದೇ ಬರುತ್ತೆ ಅಲ್ಲಿ ತಮ್ಮಿಲ್ವಲ್ಲ ಏನು ಅನ್ಸಲ್ಲ ಅವ್ರ ಮನೆಯಾಗೆ ತಮ್ಮಿಲ್ವೇನೋ ಬರೀ 4 ಜನನೂ ಅವರೇ ಏನಲ್ವೇ 4 ಜನನೂ ಅವರೇನೆ ಅವ್ರು 4 ಜನ ಒಬ್ಬ ತಮ್ಮ ಇದ್ದಿದ್ರೆ ಗೊತ್ತಾಗೋದು 4 ಜನ ಏನು ನೋಡ್ಕೊಂಡೆ ಅಲ್ಲ ಯಾರು ಇಲ್ಲ ಅದಕ್ಕೆ ಏನು ಅನ್ಸಲ್ಲ ಅವರೇ ಹೋಗ್ತಾ ಇರ್ತಾರೆ ಅದಕ್ಕೆ ಎಲ್ಲ ಇದ್ದು ಎಲ್ಲಾರ ತಗೋ ಇದ್ದಿದ್ರೆ ಗೊತ್ತಾಗೋದು ಅಯ್ಯೋ ಬೋಲ್ ಸಾವಸಲ್ಲಮ್ಮ ತಾಯಿ ಅಯ್ಯೋ ಆ ಕಾಲದಾಗ ಹೆಂಗೆ ಬೆಳ್ಕೊಬಿಟ್ಟು ಹಿಂಗೆ ದೊಡ್ಡವಾದ್ಮೇಲೆ ಅಂತೂ ಬೋಲ್ ಕಷ್ಟ ನಾನೇನು ಮಾತಾಡಕ್ಕೆ ಹೋಗಲ್ಲ ನಮ್ಮ ಚಿಕ್ಕಪ್ಪ ಬೆಳಗ್ಗೆ ಫೋನ್ ಮಾಡಿ ಚೆನ್ನಾಗಿ ಬೈದ್ಬಿಟ್ಟೈತೆ ಋತು ನೀನೇನಾದ್ರೂ ನೀನು ಇಲ್ಲೋಡು ಏನಾದರೂ ಅವಳ ಮನೆ ಒಳಗಡೆ ಬಿಡ್ಕೊಂಡಿದ್ಯಾ ನೀನೇನಾದ್ರೂ ನಿಮ್ಮ ಮನೆ ಒಳಗಡೆ ಸೇರಿಸಿದ್ಯಾ ಅಂದ್ರೆ ನಾನು ಸುಮ್ಮನಿರೋದಿಲ್ಲ ನೀನು ಮಾತಾಡ್ಸಿದ್ಯಾ ಅಂದ್ರೆ ಸುಮ್ಮನಿರಲ್ಲ ಇಲ್ಲೇ ನಾನು ಹೇಳಕ್ಕೆ ಬಂದಿದ್ಯಾ ಅಂದ್ರೆ ಸುಮ್ಮನಿರಲ್ಲ ನೋಡು ಅಂತ ಹೇಳಿದ್ದೀನಿ ನಮ್ಮ ಮೀನ ಚಿಕ್ಕಮ್ಮ ಹೇಳೈತೆ ಎಲ್ಲನ ಹೋಗಿದ್ದಾಳೆ ಅಂತೇಳಿ ಫೋನ್ ಮಾಡಿ ಏನು ಚೆನ್ನಾಗಿ ಬೈದ್ಬಿಡ್ತಾ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ನಮ್ಮ ಚಿಕ್ಕಪ್ಪನ ಮಾತು ಮೀರಲ್ಲ ನನಗೆ ಒಟ್ಟಿನಲ್ಲಿ ನಮ್ಮ ಚಿಕ್ಕಪ್ಪ ಅಂದರೆ ನನಗೂ ಇಷ್ಟ ನಾನಂದ್ರೆ ನಮ್ಮ ಚಿಕ್ಕಪ್ಪನಿಗೂ ಇಷ್ಟ ಆಸ್ತಿಗೋಸ್ಕರ ಅಂತ ಅಲ್ಲ ನೀವೆಲ್ಲ ಆಸ್ತಿಗೋಸ್ಕರ ಅಂತ ಅನ್ಕೊಂತೀರ ಯಾರೇನಾದರೂ ಅಂದ್ಕೊಂಡ್ರು ಪರವಾಗಿಲ್ಲ ನಾನಂತೂ ನಮ್ಮ ಚಿಕ್ಕಪ್ಪನ ಮಾತು ಮೀರಲ್ಲ ನನಗೆ ನಮ್ಮ ಚಿಕ್ಕಪ್ಪನ ಮಾತೇ ಮುಖ್ಯ ಅವ್ರು ಇವಾಗ ನಾನು ಇರಲ್ಲ ನಾನೇನಾರು ಮಾಡ್ಕೊಂತೀನಿ ಅಂತೇಳಿ ಎದುರಿಸಕ್ಕೆ ಹೋದ್ರು ಏನು ಮಾಡ್ಕೊಂತಾರೋ ಏನೋ ಇವರು ತಲೆ ಕೆಡಿಸ್ಕೊಂಬಂಗಿಲ್ಲ ಎಷ್ಟು ಅಂತ ನೋಡ್ತಾರೆ ದಿನ ಸಾಯರ್ಗಳಾರು ಯಾರು ಅಂತ ಹೇಳಿ ದಿನ ಸಾಯರ್ಗೆ ಎಲ್ಲ ಕಣ್ಣು ನೀರು ಬರ್ತಾವೆಲ್ಲ ಅಪರೂಪಕ್ಕೆ ಸತ್ರ ಯಾರನ್ನ ಅಳ್ತಾರೆ ಗೋಳಾಡ್ತಾರೆ ದಿನ ಸಾಯರ್ಗಳಾರು ಯಾರೋ ಅಮ್ಮಂಗೆ ಸುಮ್ಮನೆ ಆಗ್ತಾರೆ ಇವರು ಅಲ್ಲೇನೇ ಬಿಡತ್ತ ಅಂತೇಳಿ ನಮ್ಮ ಅತ್ತಿಗೂ ಬೇಜಾರಾಗೈತೆ ಅವತ್ತಿಗೂ ಅಂತಾರೆ ಇವಾಗ ಹುಷಾರಿಲ್ಲ ಅದು ಒಟ್ಟು ಆಪ್ರೇಷನ್ ಮಾಡಿಸ್ಕೊಂಬಂದಾಗಿಂದ ಕೈ ಕಾಲು ನೋವು ಅದು ಇದು ಗೊತ್ತಿರುತ್ತಲ್ಲ ಅದಕ್ಕೆ ಅವತ್ತಿದೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಇವರೊಬ್ಬರು ಏನು ಬೇಕು ಈಗ ನೋಡು ಹಿಂಗೆ ಅವ್ರ 3 ಕಾಲದಾಗೂ ಇವರೊಬ್ಬ ತಮ್ಮ ಆಗಿ ಇವರೊಬ್ಬ ಏನು ಬೇಕು ಪ್ರವೀಣ್ ಅವರು ಏನು ಮಾಡೋದು ನೋಡ್ತಾ ಇರ್ರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.